सालों से ये महसूस कर रहा था दैट आई एम द राइट मैन इन द रॉन्ग पार्टी। मैं ये अनाउंस करता हूं कि मैं आम आदमी पार्टी से दूर जा रहा हूं और जनता के पास जा रहा हूं। इस पार्टी में आज एक टॉक्सिक वर्क एनवायरनमेंट, आपको काम करने से रोका जाता है, पार्लियामेंट में बोलने से रोका जाता है, और ये पॉलिटिकल पार्टी आज चंद करप्ट और कॉम्प्रोमाइज लोगों के हाथ में फंसकर रह गई, जो अब देश के लिए नहीं, अपने निजी पर्सनल फायदे के लिए काम कर रही है। बीजेपी एक गुंडों की पार्टी है, अनपढ़ गुंडों की पार्टी है, वो सिर्फ गुंडागर्दी करती है। ಬಿಜೆಪಿಯನ್ನ ಖಂಡಾತುಂಡವಾಗಿ ವಿರೋಧಿಸ್ತಾ ಇದ್ದ ಆಮ್ ಆದ್ಮಿ ಪಕ್ಷದ ನಾಯಕ ರಾಘವ್ ಚಡ್ಡಾ ಆಮ್ ಆದ್ಮಿ ಪಕ್ಷ ಬಿಟ್ಟು ಬಿಜೆಪಿಗೆ ಸೇರಿದ್ದೇಕೆ ಅನ್ನೋ ಪ್ರಶ್ನೆಗಳು ಪ್ರತಿನಿತ್ಯ ಚರ್ಚೆ ಆಗ್ತಾ ಇವೆ। ಈ ಪ್ರಶ್ನೆಗೆ ಸ್ವತಃ ರಾಘವ್ ಚಡ್ಡಾ ಉತ್ತರ ಕೊಟ್ಟಿದ್ದಾರೆ। जिस पार्टी को मैंने अपने प्राइम यूथ के 15 साल दिए, अपने खून पसीने से, बहुत मेहनत से इस पार्टी को सींचा, लेकिन आज ये पार्टी वो पुरानी वाली पार्टी नहीं रही। इस पार्टी में आज एक टॉक्सिक वर्क एनवायरनमेंट है, आपको काम करने से रोका जाता है, पार्लियामेंट में बोलने से रोका जाता है, और ये पॉलिटिकल पार्टी आज चंद करप्ट और कॉम्प्रोमाइज लोगों के हाथ में फंसकर रह गई है, जो अब देश के लिए नहीं, अपने निजी पर्सनल फायदे के लिए काम करते हैं। ನಾನು ಯಾಕೆ ಬಿಜೆಪಿಯನ್ನ ಸೇರ್ಕೊಂಡೆ? ಬಿಜೆಪಿಯನ್ನೇ ಸೇರ್ಕೋಬೇಕು ಅನ್ನೋದು ಉದ್ದೇಶ ಆಗಿತ್ತ? ಹಾಗಾದ್ರೆ ಮೊದಲ್ಯಾಕೆ ಬಿಜೆಪಿಯ ತತ್ವ ನೀತಿ ಸಿದ್ಧಾಂತಗಳನ್ನು ವಿರೋಧಿಸಿದ್ದು? ಈ ತರದ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗ್ತಾ ಇರುವಾಗ ಅದಕ್ಕೆ ಉತ್ತರ ಕೊಡಬೇಕಾಗಿ ಬರುತ್ತೆ। ಜೊತೆಗೆ ಅವರು ಬಿಜೆಪಿ ಪಕ್ಷ ಸೇರಿದ ನಂತರ ಅವರ ಫಾಲೋವರ್ಸ್ಗಳೇನಿದ್ದಾರೆ, ಅದು ಸಂಖ್ಯೆ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ಗಳು ಅವರನ್ನು ಅನ್ಫಾಲೋ ಮಾಡಿದ್ದಾರೆ। ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗಿರುವಂಥ ಜನಪ್ರಿಯತೆ ಕಡಿಮೆ ಆಗ್ತಾ ಇದೆ। ಈ ಕಾರಣಕ್ಕಾಗಿ ರಾಘವ್ ಚಡ್ಡಾ ಒಂದು ಸಮರ್ಥನೆಯನ್ನು ಕೊಡಲೇಬೇಕಾಗಿತ್ತು। ಈಗ ಅವರು ಸಮರ್ಥನೆಯನ್ನು ಕೊಟ್ಟಿದ್ದಾರೆ। ಅದರಲ್ಲಿ ಅವರು ಹೇಳಿರುವಂಥದ್ದು, ನನ್ನ ಮುಂದೆ 3 ಆಯ್ಕೆಗಳಿತ್ತು, ಒಂದು ರಾಜಕೀಯವನ್ನೇ ತೊರೆಯೋದು, ಇನ್ನೊಂದು ರಾಜಕೀಯದಲ್ಲಿ ಇದ್ದುಕೊಂಡು ಆಮ್ ಆದ್ಮಿ ಪಕ್ಷದಲ್ಲಿ ಒಂದಷ್ಟು ಏನು ನನಗೆ ಇಷ್ಟ ಆಗ್ತಾ ಇಲ್ಲ, ಏನು ಸಮಸ್ಯೆಗಳಿದೆ ಅದನ್ನು ಸರಿಪಡಿಸೋದು, ಇಲ್ಲ ಅಂದರೆ ಹೊಸ ರಾಜಕೀಯ ಪಕ್ಷವನ್ನು ಸೇರಿಕೊಳ್ಳೋದು। ಈ 3ರಲ್ಲಿ ಮೊದಲನೆಯ ಪ್ರಯತ್ನ ರಾಜಕೀಯ ತೊರೆಯೋದಕ್ಕೆ ನಾನು ನನ್ನ ಒಂದು ಒಳ್ಳೆಯ ಉದ್ಯೋಗವನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದೆ, ಸಮಾಜವನ್ನು ಒಂದಷ್ಟು ಸುಧಾರಿಸಬೇಕು, ನಾನು ಆ ಒಂದು ಸ್ಥಾನಕ್ಕೆ ಹೋಗಿ ರಾಜಕೀಯವಾಗಿ ಒಂದು ಪ್ರಮುಖ ಸ್ಥಾನದಲ್ಲಿದ್ದು ಸಾಮಾಜಿಕ ಬದಲಾವಣೆ ತರಬೇಕು ಅಂತ, ಹಾಗಾಗಿ ರಾಜಕೀಯ ಬಿಡೋ ಆಪ್ಷನ್ ನಾನು ಮಾಡಲಿಲ್ಲ। ಎರಡನೇದು, ಆಮ್ ಆದ್ಮಿ ಪಕ್ಷದಲ್ಲಿ ಇದ್ದುಕೊಂಡು ಅದನ್ನು ಬದಲಾಯಿಸಬೇಕು ಅಂದರೆ ಆ ಪ್ರಯತ್ನವನ್ನು ನಾನು ಕಳೆದ ಕೆಲವು ವರ್ಷಗಳಿಂದ ಮಾಡ್ತಾ ಇದ್ದೆ, ಆದರೆ ಅದು ಸಾಧ್ಯನೇ ಆಗಲಿಲ್ಲ। ಇನ್ನು 3ನೇ ಆಪ್ಷನ್ ನನ್ನ ಕೈಯಲ್ಲಿದ್ದು ಅದನ್ನೇ ಮಾಡಬೇಕಾಗಿತ್ತು, ಬೇರೆ ಪಕ್ಷವನ್ನು ನಾನೆಲ್ಲ ಸಾಮರ್ಥ್ಯವನ್ನು ಬಳಸ್ಕೊಂಡು ಪಾಸಿಟಿವ್ ಪೊಲಿಟಿಕ್ಸ್ ಅನ್ನು ಮಾಡಬೇಕು, ಆ ಕಾರಣಕ್ಕಾಗಿ ಬಿಜೆಪಿಗೆ ಸೇರಿದೆ। और इसी के चलते मेरे सामने सिर्फ 3 ऑप्शंस थे। पहला ऑप्शन कि मैं पॉलिटिक्स ही छोड़ दूं, दूसरा ऑप्शन कि मैं इसी पार्टी में रहूं और चीजें ठीक करने की कोशिश करूं, जो कि हुआ नहीं, और तीसरा ऑप्शन कि मैं अपनी एनर्जी और एक्सपीरियंस लेकर पॉजिटिव पॉलिटिक्स करूं, एक और प्लेटफॉर्म के साथ, एक और पॉलिटिकल पार्टी के साथ जुड़कर सकारात्मक राजनीति करूं। इसीलिए मैंने अकेले ने नहीं, मेरे साथ 1 नहीं, 2 नहीं, 3 नहीं, 4 नहीं, 5 नहीं, 6 और सांसदों ने, यानी कि कुल 7 MPs ने यह फैसला लिया कि हम अपनी इस पॉलिटिकल पार्टी से रिश्ता तोड़ते हैं। ಹಾಗಂತ ಬಿಜೆಪಿಗೆ ಸೇರಿದೆ ಅಂದ್ರೆ ಮಾತ್ರಕ್ಕೆ ಅಥವಾ ಈ ನಿರ್ಧಾರಗಳನ್ನು ತಗೊಂಡೆ ಅಂದ ಮಾತ್ರಕ್ಕೆ ನಾನೊಬ್ಬನೇ ಈ ನಿರ್ಧಾರ ತಗೊಂಡಿದ್ದ ಅಲ್ಲ। ಯಾರೋ ಒಬ್ಬ ತಪ್ಪು ಮಾಡಬಹುದು, ಇಬ್ರು ತಪ್ಪು ಮಾಡಬಹುದು, 3 ಜನ ತಪ್ಪು ಮಾಡಬಹುದೇನೋ, ಆದರೆ 7 ಜನ ನಾವು ಸೇರಿದೀವಿ, 7 ಜನ ಒಂದೇ ನಿರ್ಧಾರ ತಗೊಂಡಿದೀವಿ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ನಿರ್ಧಾರ ತಪ್ಪಾಗಿರೋದಕ್ಕೆ ಸಾಧ್ಯ ಇಲ್ಲ। एक आदमी गलत हो सकता है, 2 आदमी गलत हो सकते हैं, लेकिन 7 लोग गलत नहीं हो सकते। और वो अनगिनत लोग जो एजुकेटेड एरुडाइट लोग थे, जो इस पॉलिटिकल पार्टी के सपने के साथ जुड़े थे, वो तमाम लोग जो इस पार्टी को छोड़ के चले गए, क्या वो सारे गलत हो सकते हैं? ಬಹಳ ನೋನ್ ಫೇಸಸ್ ಅಂದ್ರೆ ರಾಘವ್ ಚಡ್ಡಾ ಜೊತೆಗೆ ಏನು ಭಾರತದ ಕ್ರಿಕೆಟ್ ತಂಡದಲ್ಲಿದ್ದ ಹರ್ಭಜನ್ ಸಿಂಗ್, ಸ್ವಾತಿ ಮಲಿವಾಲ್ ಭಾರಿ ಸುದ್ದಿ ಮಾಡಿದ್ರು, ಕೇಜ್ರಿವಾಲ್ ಅವರ ಕಚೇರಿಯಲ್ಲೇ ನನ್ನ ಮೇಲೆ ಹಲ್ಲೆ ಆಯಿತು ಅಂತ ಹೇಳಿ ಅವರು ಕೂಡ ಬಿಜೆಪಿಯನ್ನು ಸೇರಿದ್ದಾರೆ। ಈ ಒಂದು ಇಡೀ ತಂಡ ಬಿಜೆಪಿಯನ್ನು ಸೇರಿಕೊಂಡಿದೆ। ಹಾಗಾಗಿ ನಾನು ಬಿಜೆಪಿಯನ್ನು ಸೇರಿದ್ದಕ್ಕೆ ನನ್ನಲ್ಲಿ ಸರಿಯಾದ ಸಮರ್ಥನೆ ಇದೆ, ನನಗೆ ಯಾವುದೇ ಆಮಿಷಗಳಿಂದ ಬಿಜೆಪಿ ನಾನು ಸೇರ್ಕೊಂಡಿಲ್ಲ। ಹಾಗಾಗಿದ್ರೆ ಬಿಜೆಪಿಯನ್ನು ಈ ಹಿಂದೆ ಇಷ್ಟೊಂದು ವಿರೋಧಿಸೋ ಅವಶ್ಯಕತೆನೇ ಇರಲಿಲ್ಲ, ಆದರೆ ನನ್ನ ಪಾಸಿಟಿವ್ ಪೊಲಿಟಿಕ್ಸಿಗೆ ಇಲ್ಲಿ ಅವಕಾಶ ಸಿಗುತ್ತೆ ಅಂತ ಇಲ್ಲಿ ಜಾಯಿನ್ ಆಗಿದ್ದೀನಿ ಅನ್ನುವಂಥ ಸಮರ್ಥನೆಯನ್ನು ರಾಘವ್ ಚಡ್ಡಾ ಕೊಡ್ತಾ ಇದ್ದಾರೆ। ಹಾಗಾಗಿ ಅವರ ಫಾಲೋಯಿಂಗ್ ತುಂಬ ಇಳಿಕೆ ಆಗ್ತಾ ಇತ್ತು। ಈಗ ಅವರ ಸಮರ್ಥನೆಯ ನಂತರ ಅವ್ರು ಯಾಕೆ ಬಿಜೆಪಿ ಸೇರಿದರು ಅನ್ನೋದನ್ನು ಅರ್ಥ ಮಾಡಿಕೊಂಡು ಬಹುಶಃ ಅವರ ಫಾಲೋವರ್ಸ್ ಮುಂದುವರಿತಾರಾ, ಅಥವಾ ಅವ್ರ ಬಗ್ಗೆ ಪ್ರಶ್ನೆಗಳು ಹುಡ್ತಾ ಇದೆಯಲ್ಲ, ಅದು ಜನರಿಗೆ ಆ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಾಗತ್ತಾ ಗೊತ್ತಿಲ್ಲ, ಕಾದು ನೋಡಬೇಕು।
ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.